40,000 ಕೋಟಿಗೂ ಹೆಚ್ಚು ಹಣವನ್ನು ಪಾಲಿಕೆಗೆ ಈ ನಗರ ಯೋಜನೆ ಇಲಾಖೆಯ 255 ಮಂದಿ ಅಧಿಕಾರಿಗಳು ವಂಚನೆ ಮಾಡಿರ್ತಕ್ಕಂಥದ್ದು. ಹಾಗೆ ತಮ್ಮನ್ನು ನಂಬಿ ಅಪಾರ್ಟ್ಮೆಂಟ್ಗಳ ಫ್ಲಾಟ್ಗಳನ್ನು ತಗೊಳ್ಳುವಂಥ 22 ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನು ಈ ಒಂದು ಬಿಲ್ಡರ್ಸ್ ಮಾಫಿಯಾದವರು ಬೆಂಗಳೂರಿನಲ್ಲಿ ವಂಚನೆ ಮಾಡಿರ್ತಕ್ಕಂಥದ್ದು. 50 ಯೂನಿಟ್ಗಳಿಗಿಂತಲೂ ಹೆಚ್ಚು ಯೂನಿಟ್ಗಳನ್ನು ಒಳಗೊಂಡಿರ್ತಕ್ಕಂಥ ವಸತಿ ಸಂಕೀರ್ಣಗಳು ಅಂದರೆ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೇ 25,000ಕ್ಕೂ ಹೆಚ್ಚು ಇದೆ. ಆ 25,000 ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥದ್ದು 22 ಲಕ್ಷಕ್ಕೂ ಹೆಚ್ಚು ಯೂನಿಟ್ಗಳು, 1.5 ಲಕ್ಷಕ್ಕೂ ಹೆಚ್ಚು ಬೃಹತ್ ವಾಣಿಜ್ಯ ವಸತಿ ಸಂಕೀರ್ಣಗಳು ಇರ್ತಕ್ಕಂಥ ಈ ಬೆಂಗಳೂರು ಮಹಾನಗರದಲ್ಲಿ ನಗರ ಯೋಜನಾ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಕೇವಲ 4,587 ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಮಾತ್ರ ಅಂತಂದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು 95% 97% ಪ್ರಮಾಣದಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು ನಕಲಿ ಓಸಿಗಳನ್ನು. 151 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಬೆಂಗಳೂರು ನಗರ ಪಾಲಿಕೆ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ವಂಚನೆ ಪ್ರಕರಣ ನಡೆದಿರ್ತಕ್ಕಂಥದ್ದನ್ನು ಇವತ್ತು 9,700 ಪುಟಗಳ ದಾಖಲೆಗಳ ಸಹಿತ ನಾನು ಇವತ್ತು ಬಯಲಿಗೆಳೆಯೋದು ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಗಳಲ್ಲಿ ದೂರುಗಳನ್ನು ದಾಖಲು ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. 2010 ಅನ್ನೋದ್ರಿಂದ 2024-25 14 ವರ್ಷಗಳ ಅವಧಿಯಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬೃಹತ್ ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳಿಗೆ ನೀಡಿರ್ತಕ್ಕಂಥ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಗಳು ಮತ್ತು ನಕ್ಷೆ ಮಂಜೂರಾತಿಗಳ ಪ್ರಮಾಣ ಎಷ್ಟು ಅಂತೇಳಿ ನಾನು ಕೇಳಿದಾಗ ಪಾಲಿಕೆ ನಗರ ಯೋಜನೆ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು 2010 ಅನ್ನೋದ್ರಿಂದ 2024-25 ಸಾಲಿನವರೆಗೆ ಅವರು 4,587 ಸ್ವಾಧೀನಾನುಭವ ಪತ್ರ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಹಾಗೆ 4,381 ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಪ್ರಾರಂಭಿಕ ಪ್ರಮಾಣ ಪತ್ರಗಳನ್ನು, ಹಾಗೆ 71,169 ನಕ್ಷೆ ಮಂಜೂರಾತಿಗಳನ್ನು ಕೊಟ್ಟಿದ್ದೀವಿ ಅನ್ನೋ ಅಧಿಕೃತ ದಾಖಲೆಗಳನ್ನು ಅವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು 50 ಯೂನಿಟ್ಗಳಿಗಿಂತಲೂ ಹೆಚ್ಚು ಯೂನಿಟ್ಗಳನ್ನು ಒಳಗೊಂಡಿರ್ತಕ್ಕಂಥ ವಸತಿ ಸಂಕೀರ್ಣಗಳು ಅಂದರೆ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೇ 25,000ಕ್ಕೂ ಹೆಚ್ಚು ಇದೆ. ಆ 25,000 ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥದ್ದು 22 ಲಕ್ಷಕ್ಕೂ ಹೆಚ್ಚು ಯೂನಿಟ್ಗಳು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೇ ಪಾಲಿಕೆ ವ್ಯಾಪ್ತಿಯಲ್ಲಿ 1,10,000 ಕೈಗಾರಿಕಾ ಕಟ್ಟಡಗಳಿದೆ, 3,876 IT ಕಂಪ್ನಿಗಳು, 103 BT ಕಂಪ್ನಿಗಳು, ಹಾಗೆ 98 ಟೆಕ್ ಪಾರ್ಕ್ಗಳಿದೆ, ಹಾಗೆ ಸುಮಾರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 2,850 ಇದ್ದರೆ 540 ಸ್ಟಾರ್ ಹೋಟೆಲ್ಗಳಿದೆ, ಹಾಗೆ 217 ಮಾಲ್ಸು ಮಲ್ಟಿಪ್ಲೆಕ್ಸ್ಗಳಿದೆ, 4,500ಕ್ಕೂ ಹೆಚ್ಚು ಬೃಹತ್ತಾದಂಥ ವಾಣಿಜ್ಯ ಸಮುಚ್ಚಯಗಳಿರ್ತಕ್ಕಂಥದ್ದು, ಹಾಗೆ 1,350 ಕಲ್ಯಾಣ ಮಂಟಪಗಳಿರ್ತಕ್ಕಂಥದ್ದು. ಇಷ್ಟೆಲ್ಲ 1.5 ಲಕ್ಷಕ್ಕೂ ಹೆಚ್ಚು ಬೃಹತ್ ವಾಣಿಜ್ಯ ವಸತಿ ಸಂಕೀರ್ಣಗಳು ಇರ್ತಕ್ಕಂಥ ಈ ಬೆಂಗಳೂರು ಮಹಾನಗರದಲ್ಲಿ ನಗರ ಯೋಜನಾ ಇಲಾಖೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಕೇವಲ 4,587 ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಮಾತ್ರ ಅಂತಂದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು 95% 97% ಪ್ರಮಾಣದಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥದ್ದು ನಕಲಿ ಓಸಿಗಳನ್ನು. ಅಂತಂದರೆ ಒಂದು ವೇಳೆ ಈ ನಗರ ಯೋಜನಾ ಇಲಾಖೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಪಾಲಿಕೆಗೆ ನಿಗದಿತ ಶುಲ್ಕದ ರೂಪದಲ್ಲಿ ಈ OCಯನ್ನು ಕೊಡಲಿಕ್ಕೆ ಏನು ನಿಗದಿತ ಶುಲ್ಕ ಇದೆ ಅದನ್ನು ಸರಿಯಾಗಿ ಪಾವತಿ ಮಾಡಿಸ್ಕೊಂಡಿದ್ರೆ ಈ 14 ವರ್ಷಗಳ ಅವಧಿಯಲ್ಲಿ 40,000 ಕೋಟಿಗೂ ಹೆಚ್ಚು ಹಣ ಪಾಲಿಕೆ ಬೊಕ್ಕಸಕ್ಕೆ ಹರಿದು ಬರ್ತಾ ಇತ್ತು. ಅಷ್ಟರ ಪ್ರಮಾಣದಲ್ಲಿ 40,000 ಕೋಟಿಗೂ ಹೆಚ್ಚು ಹಣವನ್ನು ಪಾಲಿಕೆಗೆ ಈ ನಗರ ಯೋಜನೆ ಇಲಾಖೆಯ 255 ಮಂದಿ ಅಧಿಕಾರಿಗಳು ವಂಚನೆ ಮಾಡಿರ್ತಕ್ಕಂಥದ್ದು. ಹಾಗೆ ತಮ್ಮನ್ನು ನಂಬಿ ಅಪಾರ್ಟ್ಮೆಂಟ್ಗಳ ಫ್ಲಾಟ್ಗಳನ್ನು ತಗೊಳ್ಳುವಂಥ 22 ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನು ಈ ಒಂದು ಬಿಲ್ಡರ್ಸ್ ಮಾಫಿಯಾದವರು ಬೆಂಗಳೂರಿನಲ್ಲಿ ವಂಚನೆ ಮಾಡಿರ್ತಕ್ಕಂಥದ್ದು. ಒಂದೊಂದು ಹುದ್ದೆಗೆ ಕನಿಷ್ಠ SDC ದ್ವಿತೀಯ ದರ್ಜೆ ಸಹಾಯಕನಿಂದ ಹಿಡಿದು ಅಪರ ನಿರ್ದೇಶಕರ ತನಕ ಕನಿಷ್ಠ 50 ಲಕ್ಷದಿಂದ 5 ಕೋಟಿ ರೂಪಾಯಿಯಷ್ಟು ಹಣವನ್ನು ತೆತ್ತು ಸರ್ಕಾರದ ಮಟ್ಟದಲ್ಲಿ ಪಾಲಿಕೆ ನಗರ ಯೋಜನೆ ಇಲಾಖೆಗೆ ನಿಯೋಜನೆ ಮಾಡಿಸ್ಕೊಂಡು ಬರುವಂಥ ಅಧಿಕಾರಿಗಳು, ನಗರ ಯೋಜನೆ ಇಲಾಖೆ ಅಧಿಕಾರಿಗಳು ಮಾಡಿರೋವಂಥದ್ದು, ಮಾಡ್ತಾ ಇರೋವಂಥ ಅವಾಂತರಗಳು, ಅನಾಚಾರಗಳು, ಭ್ರಷ್ಟಾಚಾರಗಳು 1-2 ಅಲ್ಲ, ಅಕ್ರಮಗಳು 1-2 ಅಲ್ಲ. ಹಾಗಾಗಿ ಪ್ರತಿನಿತ್ಯ ಬೆಳಗ್ಗಿನಿಂದ ಸಂಜೆವರೆಗೆ ಆ ಇಲಾಖೆ ನಡೀತಾ ಇರೋಂಥದ್ದೇ ಸಂಪೂರ್ಣ ಭ್ರಷ್ಟಾಚಾರಮಯ ಕೆಲಸಗಳು. ಹಾಗಾಗಿ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ನಾನು 9,700 ಪುಟಗಳ ದಾಖಲೆಗಳು ಸಹಿತ ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲು ಮಾಡಿದ್ದೇನೆ. ಮನಿ ಲಾಂಡ್ರಿಂಗ್ ಆಕ್ಟ್ ಅಂದರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಅದು ಜೊತೆಗೇ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ಕೂಡ ನಾನು ದಾಖಲು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಿಗೆ ಇಷ್ಟು ಪುಟಗಳ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಇತಿಹಾಸ ಕಂಡು ಕೇಳಿರದಂಥ ಈ ಬೃಹತ್ ಪ್ರಮಾಣದ ವಂಚನೆಯ ಮತ್ತು ಮೋಸದ ಹಗರಣವನ್ನು 40,000 ಕೋಟಿ ವಂಚನೆ ಮತ್ತು 22 ಲಕ್ಷ ಗ್ರಾಹಕರಿಗೆ ವಂಚನೆ ಮಾಡಿರ್ತಕ್ಕಂಥ ಬೃಹತ್ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಥವಾ CBI CID ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಆಗ್ರಹ ಮಾಡಿದ್ದೇನೆ. ಪಾಲಿಕೆಯ 5 ಆಯುಕ್ತರು ಮತ್ತು GBA ಮುಖ್ಯ ಆಯುಕ್ತರು, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ದೂರನ್ನು ಕೊಟ್ಟು
ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ಆಗ್ರಹಪೂರ್ವಕ ಪತ್ರವನ್ನು ಬರೆದು ಈ ಬೃಹತ್ ಹಗರಣವನ್ನು 22 ಲಕ್ಷ ಅಮಾಯಕ ಗ್ರಾಹಕರನ್ನ ವಂಚನೆ ಮಾಡಿರ್ತಕ್ಕಂಥ 40,000 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಪಾಲಿಕೆಗೆ ವಂಚನೆ ಮಾಡಿರ್ತಕ್ಕಂಥ ನಗರ ಯೋಜನೆ ಇಲಾಖೆ 255 ಮಂದಿ ಅಧಿಕಾರಿಗಳು ಹಾಗೆ 437 ಬಿಲ್ಡರ್ ಮಾಫಿಯಾದ ಬಿಲ್ಡರ್ಗಳ ವಿರುದ್ಧ ಒಂದು ಕ್ರಮ ತಗೊಳ್ಳೋಕ್ಕೆ ಆದೇಶ ಮಾಡಬೇಕು ಅಂತ ಹೇಳಿ ನೀವು ಆಗ್ರಹಪೂರ್ವಕ ಪತ್ರವನ್ನು ಬರೀರಿ ಅಂತ ನಾನು ಇವರಿಗೆಲ್ಲ ಒಂದು ದೂರನ್ನು ಕೊಟ್ಟಿದ್ದೇನೆ.